ನಾನ್ ನಿನಗೆ ವರವನ್ನ ಕೊಡ್ತೀನಿ. ಯಾವಾಗ ಜನರು ಉತ್ಸವನ್ನ ಮಾಡ್ತಾರೋ ಆಗ ಅವರ ಮೊದಲನೇ ಸ್ಮರಣೆ ನಿಂದಾಗತ್ತೆ. ನಿನ್ನ ಹೆಸರಿಂದ ಅವರ ಆಹ್ವಾನ ಆಗುತ್ತೆ ಮತ್ತೆ ನಿನ್ನ ರಕ್ಷಣೆಗೆ ಅವರ ಪ್ರಾರ್ಥನೆ ಆಗುತ್ತೆ. ನೀನ್ ಯಾವಾಗ್ಲೂ ಅವ್ರ ಜೊತೆನೇ ಇರ್ತೀಯ, ರಕ್ಷಕ ಮತ್ತೆ ಸಂರಕ್ಷಕನಾಗಿ. ಪ್ರತಿ ಹೋಲಿ ಅರ್ಚನೆಯಲ್ಲಿ ನಿನ್ನ ಪೂಜೆಯಿಂದಲೇ ಪ್ರಾರಂಭವಾಗುತ್ತೆ. ಈ ವರದಾನ ನಿನಗೆ ಅನಂತ ಕಾಲದವರೆಗೂ. ಹಳ್ಳಿಯ ಗಲ್ಲಿಯಲ್ಲಿ ಒಂದು ಪಲ್ಲಕ್ಕಿ ಉತ್ಸವ ಹೋಗ್ತಾ ಇರುತ್ತೆ. ಎಲ್ಲರೂ ಕೂಡ ಅದರ ಆನಂದವನ್ನ ಪಡಿತಾ ಇರ್ತಾರೆ. ಅವತ್ತು ಹೋಳಿಯ ಮೊದಲನೇ ದಿನ ಆಗಿರುತ್ತೆ. ಒಟ್ಟಿಗೆ ಎಲ್ಲರೂ ಬಂದು ಕುಣಿದಾಡ್ತಾರೆ, ನೆಲ್ದಾಡ್ತಾರೆ, ಮತ್ತೆ ಈ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸ್ತಾರೆ. ಆಗ ನಮ್ಮ ಮುಖ್ಯ ಪಾತ್ರಧಾರಿ ದೇವ ಮುಂದೆ ಬರ್ತಾರೆ. ಅವನು ಆ ಪಲ್ಲಕ್ಕಿಯನ್ನ ಹೆಗಲ ಮೇಲೆ ಹೊತ್ಕೊಂಡು ಹಳ್ಳಿಯ ಗಲ್ಲಿಯಲ್ಲಿ ಗಾಂಭೀರ್ಯದಿಂದ ಹೊತ್ಕೊಂಡು ಹೋಗ್ತಾ ಇರ್ತಾನೆ. ದೇವ ಆತ್ಮವಿಶ್ವಾಸ ಮತ್ತೆ ಗಾಂಭೀರ್ಯದಿಂದ ಇರ್ತಾನೆ. ಅವನು ಎಲ್ಲರ ಜೊತೆನೂ ಸ್ನೇಹದಿಂದ ಇರ್ತಾನೆ. ಅವನು ಈ ದಿನದ ಉತ್ಸವದ ಆನಂದವನ್ನ ಹಂಚ್ಕೋತಾ ಇರ್ತಾನೆ. ಆ ಹಬ್ಬದ ಸಡಗರ ಮುಗಿತಿರುವಾಗ ದೇವ, ಸುದೀಪ್ ಮತ್ತೆ ಅಮೃತ ಜೊತೆಗೆ ಆ 3 ಜನ ಕೂತು ಇವತ್ತಿನ ದೇಣಿಗೆಯನ್ನ ಎಣಿಸ್ತಾ ಇರ್ತಾರೆ. 3 ಜನ ಕೂಡ ಎಣಿಸ್ತಾ ಇರ್ತಾರೆ. 230, 240, 250, 260. ನನ್ನ ಹತ್ರ ಇದೆ ಟೋಟಲ್ 370. ನಿನ್ನ ಹತ್ರ ಎಷ್ಟಿದ್ಯೋ? ನಂದಂತೂ ಈ ಸತಿ 450 ರೂಪಾಯಿ ಆಗಿದೆ. ಮತ್ತೆ ದೇವ, ನಿಂದು? ದೇವ ಎದ್ ನಿಂತ್ಕೋತಾನೆ ಮತ್ತೆ ಒಂದು ದೀರ್ಘ ಉಸಿರ್ನ ತಗೊಂತಾನೆ. ಸುದೀಪ್ ಮತ್ತೆ ಅಮೃತಗೆ ಅರ್ಥ ಆಗುತ್ತೆ ದೇವ ಈ ಸಲ ಕೂಡ ಏನು ತಗೊಂಡಿರಲ್ಲ ಅಂತ. ಅವನು ಎಲ್ಲಾ ದುಡ್ಡನ್ನು ಪೂಜೆಗೆ ಮತ್ತೆ ಬೇರೆಯವರ ಕಷ್ಟಕ್ಕೆ ಖರ್ಚು ಮಾಡಿರ್ತಾನೆ. ಮತ್ತೆ ಅದೇನಾ? ಅರೆ, ನಿಮಗಂತೂ ಗೊತ್ತಿದೆ ಕಣ್ರೋ, ನನಗಂತೂ ಇದೆಲ್ಲ ಆಗಲ್ಲ. ನನಗ್ ಬಂದಿರೋ ದುಡ್ಡುಗಳನ್ನ ಜನರಿಗೆ ನಾನು ಬಳಸ್ತೀನಿ. ಲೋ, ನಿನ್ಗೋಸ್ಕರ ಏನಾದ್ರೂ ಉಳಿಸ್ಕೊಳ್ಳೋ. ನಾವ್ ಈ ಸರಿ ಆದ್ರೂ ನಾಟಕ ಮಾಡ್ಬೇಕು. ಅದಕ್ ನಾವ್ ಬಟ್ಟೆ ಹೇಗ್ ತಗೊಳ್ಳೋದು? ನನ್ನ ಹತ್ರ ಏನು ಉಳ್ದಿಲ್ಲ, ನೀನೇ ತಗೋಬಾ, ನಾನು ಅದನ್ನ ನೋಡ್ತೀನಿ. ಹಾಗೆಲ್ಲ ಆಗಲ್ಲ ಕಣೋ. ನಾವೇನಾದ್ರೂ ಮಾಡೋದಾದ್ರೆ ಒಟ್ಟಿಗೆ ಮಾಡ್ಬೇಕು, ಇಲ್ಲ ಅಂದ್ರೆ ಬೇಡ. ದೇವ ಇವ್ರಿಬ್ರು ಮಾತ್ ಕೇಳಿ ತುಂಬಾನೇ ಖುಷಿ ಪಡ್ತಾನೆ ಮತ್ತೆ ಅವರಿಬ್ರನ್ನ ತಪ್ಕೋತಾನೆ. ನಿಜ ಹೇಳ, ನಿಮ್ಮಂತ ಗೆಳೆಯರ್ ಸಿಗೋದು ನನ್ನ ಅದೃಷ್ಟ. ಆಹಾ, ನಕ್ರು ಒಟ್ಟಿಗೆ ಅತ್ರ ಒಟ್ಟಿಗೆ ಮತ್ತೆ ಒಂದಷ್ಟು ದುಡ್ಡನ್ನ ಅಪ್ಪನ ಹತ್ರ ತಗೋಣ. ಕೊನೆಗೆ ಹಳ್ಳಿಯ ಪೂಜಾರಿ ಇವನೇ ಅಲ್ವಾ? ಎಲ್ರೂ ನಗ್ತಿರ್ತಾರೆ. ಆಗ ಕ್ಯಾಮ್ರಾ ಮೇಲ್ಗಡೆ ಹೋಗುತ್ತೆ. ಅಲ್ಲಿ ಹೊಳಿತಿರುವಂತ ಸೂರ್ಯ ಕಾಣಿಸ್ತಾನೆ. ಇನ್ನೊಂದು ಕಡೆ ವಿಶಾಲ್ ಕೊಂಕಣ ಕ್ಷೇತ್ರದ ದೊಡ್ಡ ಗೂಂಡ. ವಿಶಾಲ್ ತನ್ನ ಗ್ಯಾಂಗ್ ಜೊತೆ ಮಾತಾಡ್ತಿರ್ತಾನೆ, ಡಿಸ್ಕಸ್ ಮಾಡ್ತಿರ್ತಾನೆ. ಇವನ ಫ್ರೆಂಡ್ ರಾಣ ಕೂಡ ಅಲ್ಲಿಗೆ ಬರ್ತಾ ಇರ್ತಾನೆ. ಅವನು ಪಕ್ಕದೂರಿಗೆ ಏನಕ್ಕೆ ಬಲವಂತದಿಂದ ಒಸಲಿ ಕಳಿಸಿದ್ರಿ ಅಂತ ಕೇಳ್ತಾ ಇರ್ತಾನೆ ಅವರ ಬಾಸ್ ಬಳಿ. ಅರೆ ಎಲ್ರು ಬರ್ರಪ್ಪ, ಇವತ್ ನಾನೊಂದು ಸಿಹಿ ಸುದ್ದಿ ತಂದಿದ್ದೀನಿ. ನಿನಗ್ ಗೊತ್ತಿದೆ ಅಲ್ವಾ ರಾಣ, ನೀನ್ ತಂದಿರೋ ಸಿಹಿ ಸುದ್ದಿಯಲ್ಲಿ ನನಗೇನಾದ್ರೂ ಖುಷಿ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂತ. ಅಯ್ಯೋ ಅಣ್ಣ, ನಾನ್ ಹೇಳೋಂತ ವಿಷಯ ಖಂಡಿತ ನಿಮ್ನ ಖುಷಿ ಮಾಡುತ್ತೆ, ನಿಜವಾಗ್ಲು. ಹೇಳು ಆಯ್ತು. ಅರೆ ರತ್ನಗಿರಿಯಲ್ಲಿ ನಾವು ಆವಾಜ್ ಆಗ್ತಿದ್ವಲ್ಲ ಕಬ್ಜಾಗೋಸ್ಕರ, ಇವಾಗ ಅದು ನಾವು ಗೆದ್ದಿದ್ದೀವಿ. ಏನೋ ಬೊಗಳ್ತಿದ್ಯಾ? ಹೌದು ಅಣ್ಣ, ಹೌದು. ವಿಶಾಲ್ ತನ್ನ ಫೋನ್ನ ತೆಗೆದು ಜಿಲ್ಲಾ ಕಮಿಷನರ್ಗೆ ಕಾಲ್ ಮಾಡ್ತಾನೆ. ಅವನು ಕಾಲ್ ಮಾಡಿ ಸ್ಪೀಕರ್ಗಾಗ್ತಾನೆ. ಕಮಿಷನರ್ ಕಾಲ್ ಕೂಡ ರಿಸೀವ್ ಮಾಡ್ತಾರೆ. ಹಲೋ, ಯಾರು? ಕಸಾಕ ಇಲ್ಲ ಮೇಡಮ್, ವಿಶಾಲ್ ಹೇಳ್ತಿರೋದು ಏನಾಯ್ತು? ಉಳ್ಸ್ಕೊಳಕ್ ಆಗ್ಲಿಲ್ವಾ ನಿಮ್ ಜಾಗನ? ನೋಡು, ನಾನ್ ಈಗ್ಲೇ ಹೇಳ್ತಾ ಇದೀನಿ, ಆಮೇಲೆ ನೀನ್ ತುಂಬಾ ಅನುಭವಿಸ್ಬೇಕಾಗತ್ತೆ. ಅಯ್ಯೋ ಮೇಡಮ್, ನಿಮ್ ಕೈಯಲ್ಲಿ ಕಾಪಾಡ್ಕೊಳಕ್ ಆಗ್ಲಿಲ್ಲ, ನನಗೆ ಧಮ್ಕಿ ಆಗ್ತೀರಾ? ಚೆನ್ನಾಗಿದೆ, ನಡೀರಿ. ಬೇಗ ನೀನು ಹಳ್ಳಿಯಿಂದ ಒಂದು ಮಸ್ತಾಗಿರೋ ಹುಡುಗಿನ ನನಗೆ ಕಳ್ಸು, ಇಲ್ಲಾಂದ್ರೆ ನೀನೇ ಬಾ. ಎಲ್ಲರೂ ಕೂಡ ನಗ್ತಿರ್ತಾರೆ ಮತ್ತೆ ಫೋನಲ್ಲಿ ಕಮಿಷನರ್ನ ಆಡ್ಕೊಂತಾ ಇರ್ತಾರೆ. ಮತ್ತೆ ನೀನು ಬಂದಿಲ್ಲ ಅಂದ್ರೆ ನಿನ್ ಗಂಡಂಗೆ ಸೀರೆ ಉಡ್ಸಿ ಅವನೇನಾದ್ರೂ ಕಳಿಸ್ಕೊಡು. ಎಲ್ಲರೂ ನಗ್ತಿರ್ತಾರೆ ಮತ್ತೆ ಕಾಲಲ್ಲಿ ಕಮಿಷನರ್ನ ರೇಗಿಸ್ತಾ ಇರ್ತಾರೆ. ಅವರಿಗೆ ಅವಮಾನ ಆಗಿ ಫೋನ್ ಕಟ್ ಮಾಡ್ತಾರೆ. ಎಲ್ಲ ನೋಡ್ರಪ್ಪ, ಕಟ್ ಮಾಡ್ಬಿಟ್ಲು. ಗುರು, ಇವಾಗ ಏನ್ ಮಾಡೋದು? ಏನ್ ಮಾಡ್ತೀರಾ? ರಾತ್ರಿಗೆ ಎಲ್ಲ ತಯಾರಿ ಮಾಡಿ, ನಾವು ಸ್ವಲ್ಪ ನೋಡ್ತೀವಿ ಹಳ್ಳಿಯಲ್ಲಿ ಇನ್ನು ಯಾವ ಹೂಗಳು ಉಳಿದಿದೆ ಅಂತ. ಯಾರು ಆ ವಿಷಯವನ್ನ ಗಂಭೀರವಾಗಿ ತಗೊಳ್ಳೋದಿಲ್ಲ. ಸಂಜೆ ಹೊತ್ತಲ್ಲಿ ದೇವ ಮನೆಯಲ್ಲಿ ಮಂತ್ರವನ್ನ ಪಠನೆ ಮಾಡ್ತಾ ಇರ್ತಾನೆ.
ಮತ್ತೆ ಪೂಜೆ ಕೂಡ ಮುಂದುವರಿಸ್ತಿರ್ತಾನೆ. ಮತ್ತೆ ಸುದೀಪ್ ಮತ್ತೆ ಅಮೃತ ಅವ್ರ ಮನೆಗೆ ಬರ್ತಾರೆ. ದೇವಾ ದೇವಾ ದೇವ ಅವ್ರ ಕೂಗಿಗೆ ಗಮನ ಕೊಡೋದಿಲ್ಲ. ಆಗ ಇಬ್ರು ಕೂಡ ಅವನನ್ನ ಕೂಗ್ತಾರೆ. ದೇವಾ! ಅರೆ ಇರ್ರಪ್ಪ, ನನಗ್ ಕೇಳಿಸ್ತಿದೆ. ಕಾಣಿಸ್ತಿಲ್ವಾ ನಾನ್ ಪೂಜೆ ಮಾಡ್ತಿರೋದು? ನಿಮಗೇನ್ ಸಮಸ್ಯೆ ಆಗಿದೆ? ಅರೆ ಅಣ್ಣ, ನಿನಗ್ ಗೊತ್ತಿದೆ ಅಲ್ವಾ 4 ದಿನ ಆದ್ಮೇಲೆ ನಾಟಕ ಇದೆ ಅಂತ. ಇವತ್ ನಾವು ಬಟ್ಟೆ ತರಕ್ ಹೋಗ್ಬೇಕು. ನಿನ್ ನಮ್ ಜೊತೆ ಬರಲ್ವೇನೋ? ಹೌದು ಕಣೋ, ನಾನು ಮರ್ತೆ ಹೋಗ್ಬಿಟ್ಟಿದ್ದೆ. ನಡಿ ಹೋಗೋಣ. 3 ಜನ ಕೂಡ ಅಲ್ಲಿಂದ ಹೊರಡ್ತಾರೆ. ದೇವ, ಸುದೀಪ್ ಮತ್ತೆ ಅಮೃತ ಮಾರ್ಕೆಟ್ ಕಡೆ ಹೊರಡ್ತಾರೆ. ಹೋಗ್ತಾ ದಾರಿಲಿ ಕೊಂಕಣ ಕ್ಷೇತ್ರವನ್ನು ನೋಡಿ ಹಾಡಿ ಹೊಗಳ್ತಾರೆ. ಮಗ, ಇಲ್ಲಿಂದ ನಮ್ಮೂರ್ ತುಂಬಾ ಚೆನ್ನಾಗ್ ಕಾಣಿಸುತ್ತಲ್ವೇನೋ? ಚೆನ್ನಾಗೇನೋ ಕಾಣಿಸತ್ತೆ, ಆದ್ರೆ ಗೊತ್ತಿಲ್ಲ ಕಣೋ, ಕೆಲವೊಮ್ಮೆ ಭಯ ಆಗತ್ತೆ. ಭಯ? ಯಾವ ತರ ಭಯ? ಇದು ನಮ್ಮಿಂದ ಯಾರೋ ಕಿತ್ಕೊಳ್ತಾರೇನೋ ಭಯ. ಅರೆ ಅದೇಗೋ ಕಿತ್ಕೋತಾರೆ? ಈ ಹಳ್ಳಿ ನಮ್ದು ಅಲ್ವಾ, ನಾವೇ ಇದನ್ ಕಾಪಾಡ್ಕೋತೀವಿ. ಮತ್ತಿನೇನು, ಇದು ನಮ್ ಹಳ್ಳಿ, ಅದ್ ಹೇಗಾಗತ್ತೆ? ಅವರು ಮಾತಾಡ್ಕೊಂಡ್ ಬರ್ತಿರುವಾಗ ವಿಶಾಲ್ ಮತ್ತೆ ಅವನ ಗ್ಯಾಂಗ್ ಜೀಪಲ್ಲಿ ವೇಗವಾಗಿ ಅವ್ರ ಮುಂದೆ ಬರ್ತಾರೆ. ಆ ಜೀಪಲ್ಲಿ ಒಂದಷ್ಟು ಬಂದೂಕು, ರೈಫಲ್ಗಳನ್ನ ಇಟ್ಕೊಂಡಿರ್ತಾರೆ. ಮತ್ತೆ ಅವರು ರತ್ನಗಿರಿ ಕಡೆ ಹೋಗ್ತಾ ಇರ್ತಾರೆ. ದೇವ, ಅಮೃತ ಮತ್ತೆ ಸುದೀಪ್ ಬಚ್ಚಿಟ್ಕೊಂಡು ಅವರನ್ನ ನೋಡ್ತಿರ್ತಾರೆ. ಶುರು ಆಯ್ತು ಇವ್ರ ದಾದಾಗಿರಿ. ನಾನ್ ಹೇಳ್ದೆ ಅಲ್ವಾ ನನಗ್ ಭಯ ಆಗತ್ತೆ ಅಂತ. ನಾನು ಇದ್ರ ಬಗ್ಗೆನೇ ಕಂಡ್ರು ಹೇಳ್ತಿದ್ದು. ಸರಿ, ಇದನ್ನ ಇಲ್ಲಿಗೆ ಬಿಡಿ, ನಾವು ಮಾರ್ಕೆಟ್ಗೆ ಹೋಗೋಣ. ಈಗಾಗ್ಲೇ ಸಂಜೆ ಆಗೋದ್ರಲ್ಲಿದೆ. ನಾವು ಲೇಟ್ ಆಗೋದ್ರೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಇಬ್ರು ತಲೆ ಅಲ್ಲಾಡ್ಸಿ ಒಪ್ಕೋತಾರೆ. ಮತ್ತೆ ಅವರು ಮಾರ್ಕೆಟ್ ಕಡೆ ಬರ್ತಾರೆ. ರಾತ್ರಿ ಸಮಯ. ದೇವ ತನ್ನ ಮಂಚದ ಮೇಲೆ ಮಲಗಿರ್ತಾನೆ. ಅವನ ಮುಖದಲ್ಲಿ ಭಯ ಕೂಡಿರುತ್ತೆ. ಅವನು ಯಾವ್ದೋ ಒಂದು ಕೆಟ್ಟ ಕನಸು ಕಾಣ್ತಿರೋ ತರ ಇರ್ತಾನೆ. ಅವನ ಕನ್ಸಲ್ಲಿ ಒಂದು ದಿವ್ಯವಾದ, ಪ್ರಕಾಶಮಾನವಾದಂತಹ ವಿಷ್ಣು ಭಗವಂತನ ಮೂರ್ತಿ ಕಾಣಿಸುತ್ತೆ. ಸಮಯ ಬಂದಿದೆ ಮಗು, ನಿನ್ನ ಒಳಗಡೆ ಮಲಗಿರುವಂತಹ ಶಂಕಾಸುರನ ಎಬ್ಬಿಸೋದಕ್ಕೆ. ಅಧರ್ಮದ ಅಂಧಕಾರದಲ್ಲಿರೋರ್ಗೆ, ಪಾಪ ಮತ್ತೆ ಅನ್ಯಾಯದ ಜೊತೆಗೆ ನೀನು ಸೇತುವೆ ಆಗೋದಕ್ಕೆ. ನಿನ್ನ ಶಕ್ತಿಯನ್ನ ಗುರ್ತಿಸು, ನಿನ್ನ ಧರ್ಮವನ್ನ ಸ್ಮರಣಿಸು. ಜಾಗೃತನಾಗು ಮಗು, ಜಾಗೃತನಾಗು. ಯಾಕಂದ್ರೆ ಒಬ್ಬ ರಕ್ಷಕ ಜಾಗೃತನಾದ್ರೆ ಆಗ ವಿನಾಶದ ಅಂತ್ಯ ನಿಶ್ಚಿತ. ವಿಷ್ಣುವಿನ ಮೂರ್ತಿ ನಿಧಾನವಾಗಿ ಪ್ರಕಾಶಮಾನವಾಗ್ತಿರುತ್ತೆ. ಪೂರ್ತಿಯಾಗಿ ಅಲ್ಲ, ಅವರ ರೂಪರೇಖೆ ಕಾಣಿಸ್ತಾ ಇರುತ್ತೆ. ದೇವ ತನ್ನ ಕನಸಿನಿಂದ ಎದ್ದೇಳ್ತಾನೆ. ಅವನ ಮುಖ ಬೆವರಿನಿಂದ ತುಂಬಿರುತ್ತೆ. ಅವನು 4 ಕಡೆನೂ ನೋಡ್ತಾನೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ ಅಷ್ಟಕ್ಕೂ ಏನಾಯ್ತು ಅಂತ. ಅವನಿಗೆ ಅನುಭವ ಆಗುತ್ತೆ ಇದು ಒಂದು ಕನಸು ಅಂತ. ಅವನು ಒಂದು ದೀರ್ಘವಾದ ಉಸಿರು ತಗೊಂಡು ಮತ್ತೆ ಮಲ್ಕೋತಾನೆ. ಅವನ ಪಕ್ಕದಲ್ಲಿ ಶಂಕಾಶೂರನ ವೇಷಭೂಷಣ ಇರುತ್ತೆ. ಮರುದಿನ ರಾತ್ರಿ ಹೋಳಿಯ ಪೂರ್ವ ಸಂಧ್ಯಾ ಕಾಲದಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಹಬ್ಬ ಬೆಳಕಿನಿಂದ ಸಂಭ್ರಮಿಸ್ತಿರುತ್ತೆ. ಹಾಗೆ ಎಲ್ಲರೂ ಊರಿನ ಮಧ್ಯೆ ಬಂದು ಹಬ್ಬನ ಆಚರಿಸ್ತಾ ಇರ್ತಾರೆ. ಹೆಣ್ಮಕ್ಳು ದೇವಿಯ ಮೂರ್ತಿಗೆ ಪೂಜೆ ಮಾಡ್ತಾ ಇರ್ತಾರೆ. ಅವರ ಪಕ್ಕದಲ್ಲೇ ಅಗ್ನಿಯ ಕೊಂಡ ಹುರಿತಾ ಇರುತ್ತೆ. ಅದರಿಂದ ವಾತಾವರಣದಲ್ಲಿ ಭಕ್ತಿ ಮತ್ತೆ ಖುಷಿ ಹೆಚ್ಚಾಗ್ತಿರುತ್ತೆ. ಜನಗಳ ಮಧ್ಯೆ ನಿಂತಿರೋ ದೇವನ್ಗೆ ವಿಚಿತ್ರವಾದ ಅನುಭವ ಕಾಣಿಸ್ತಾ ಇರುತ್ತೆ. ಅವನ ಶರೀರ ನಡುಗ್ತಾ ಇರುತ್ತೆ. ಅವನ ಮುಖದಲ್ಲಿ ಶಕ್ತಿ ಕ್ಷೀಣಿಸುತ್ತೆ. ಅವನ ಕಾಲುಗಳು ನಡುಗ್ತಾ ಇರುತ್ತೆ. ಅವನಿಗೆ ಹೇಗನ್ಸುತ್ತೆ ಅಂದ್ರೆ ಯಾವುದೋ ಒಂದು ವಿಶೇಷವಾದ ದೈವ ಶಕ್ತಿ ಅವನಿಗೆ ಸಿಕ್ತಿರೋ ಹಾಗೆ. ಆಗ ಅಮೃತ ಮತ್ತೆ ಸುದೀಪ್ ಅವನನ್ನ ತಡೆಯುತ್ತಾರೆ. ಹಾಗೆ ಅವರು ಹೆಗಲ ಮೇಲೆ ಕೈ ಇಡ್ತಾರೆ. ದೇವಾ, ಏನಾಯ್ತು? ನೀನ್ ಆರಾಮಾಗಿದ್ಯಾ ಅಲ್ವಾ? ನನಗೇನಾಗತ್ತೆ? ಪಕ್ಕನ ಹುಷಾರಿಲ್ಲ ಅನ್ಸುತ್ತೆ. ಆರೋಗ್ಯವಾಗಿದ್ಯಾ ತಾನೆ? ಇಲ್ಲ, ಏನೂ ಇಲ್ಲ, ನಾನು ಆರಾಮಾಗಿದ್ದೀನಿ. ಅದೇ ಸಮಯಕ್ಕೆ ಆ ಹಳ್ಳಿಯ ಒಂದು ಹೆಂಗಸು ಅವ್ರ ಮಧ್ಯಕ್ ಬರ್ತಾಳೆ. ಅವ್ರ ಮಾತಿನ ಮಧ್ಯ ಮಾತಾಡ್ತಾಳೆ. ಅರೆ ಮಕ್ಕಳ, ಏನ್ ಮಾಡ್ತಿದ್ಯಾ? ನಾಟಕಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ? ಆ ಚಿಕ್ಕಮ್ಮ, ನಾವಂತೂ ತಯಾರಿ ಮಾಡ್ಕೊಂಡಿದೀವಿ. ಈಗ ಶುರು ಮಾಡ್ಬೇಕು ಅಷ್ಟೇ. ಹಾಗಾದ್ರೆ ಶುರು ಮಾಡಿ. ಆ 3 ಜನ ಅವರ ಮಾತು ಕೇಳಿ ತುಂಬಾನೇ ಖುಷಿ ಆಗ್ತಾರೆ. ಅಲ್ಲಿದ್ದ ಜನಗಳ ಜೈ ಜೈಕಾರ ಕೇಳಿ ಅವನಿಗೆ ತುಂಬಾನೇ ಖುಷಿ ಆಗುತ್ತೆ. ದೇವ ಸ್ಟೇಜ್ ಮಧ್ಯೆ ನಿಂತಿದ್ದಾನೆ, ಶಂಕಾಶೂರನ ವೇಷ ಧರಿಸಿ. ಸುದೀಪ್ ಮತ್ತೆ ಅಮೃತ ಶನೈ ಮತ್ತೆ ಡೋಲನ ಬಾರಿಸ್ತಿದ್ದಾರೆ. ಸುದೀಪ್ ನಗಾರಿನ ಬಾರಿಸ್ತಿದ್ದಾಗೆ ಅಮೃತ ಶಣೈನ ಊದ್ತಾಳೆ. ಆ 2 ಶಬ್ದ ಕಿವಿಗ್ ಬೀಳ್ತಾ ಇದ್ದಾಗೆ ನೃತ್ಯ ಶುರುವಾಗುತ್ತೆ. ದೇವ್ ನಿಧಾನವಾಗಿ ನೃತ್ಯ ಶುರು ಮಾಡ್ತಾನೆ. ಹಳ್ಳಿ ಜನಗಳು ಜೈಕಾರ ಮತ್ತೆ ಚಪ್ಪಾಳೆ ತಡ್ತಾ ಇರ್ತಾರೆ. ಅವರು ಆ ಕ್ಷಣವನ್ನ ಆನಂದಿಸ್ತಿರ್ತಾರೆ. ಆ ಹಳ್ಳಿಯ ಜನ ಪಾರಂಪರಿಕ ನೃತ್ಯವನ್ನ
ಘಟನೆಗಳು ನಡೆಯುತ್ತೆ. ದೇವನ ಕಾಲ್ಗಳು ವೇಗ ಮತ್ತೆ ಬಲಿಷ್ಠವಾಗುತ್ತೆ, ಮತ್ತೆ ಅವನ ಮೂಮೆಂಟ್ ವೇಗ ಮತ್ತೆ ಶಕ್ತಿಶಾಲಿ ಆಗುತ್ತೆ, ಮತ್ತೆ ಅವನ ನೃತ್ಯ ಅತಿರೇಕವಾಗುತ್ತೆ. ಸುದೀಪ್ ಮತ್ತೆ ಅಮೃತ ಅವನ ವೇಗವನ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ದೇವ ಅವರನ್ನ ಸೋಲಿಸ್ಬಿಡ್ತಾನೆ. ಅವನು ತುಂಬಾನೇ ಜೋರಾಗಿ ಕುಣಿಯೋದಕ್ಕೆ ಶುರು ಮಾಡ್ತಾನೆ. ಅವನ ಶರೀರ ವೇಗವಾಗಿ ಕುಣಿತಾ ಇರುತ್ತೆ, ಅವನ ತಲೆ ಹಿಂದೆ ಮುಂದೆ ಬಾಗ್ತಾ ಇರುತ್ತೆ, ಅವನ ಕೂದಲು ಗಾಳಿಲಿ ತೇಲ್ತಾ ಇರುತ್ತೆ. ಆಗ ದೇವ ಮಂಡಿ ಊರಿ ಕೆಳಗಡೆ ಕೂತ್ಕೋತಾನೆ. ಅವನು ಅವನ ತಲೆನ ಮೇಲೆ ಕೆತ್ತುತ್ತಾನೆ. ಅವನ ಕಣ್ಗಳು ಕೆಂಪಾಗಿರುತ್ತೆ, ಮತ್ತೆ ಅವನು ಒಂದು ಭಯಾನಕವಾದ ಒಂದು ಕೂಗನ್ನ ಕೂಗ್ತಾನೆ. ಇನ್ನೊಂದು ಕಡೆ ಒಂದು ಬರುವಂತಿನ ಶಬ್ದ ಹೊರಬರುತ್ತೆ. ಆ ಶಬ್ದ ತುಂಬಾನೇ ಭಯಾನಕವಾಗಿರುತ್ತೆ. ಆಗ ಅಲ್ಲಿನ ಜನರು ಓಡೋದಕ್ಕೆ ಶುರು ಮಾಡ್ತಾರೆ. ಆ ಗುಂಡನ್ನ ಆರಿಸಿದ್ದು ಬೇರೆ ಯಾರೂ ಅಲ್ಲ, ಬದಲಿಗೆ ವಿಶಾಲ್ ಆಗಿರ್ತಾನೆ. ಅವನು ಅವನ ಗುಂಪುಗಳ ಜೊತೆ ಬಂದಿರ್ತಾನೆ. ಆ ಗುಂಪಿನ ಸದಸ್ಯರು ಜೀಪಿನ ಅಕ್ಕಪಕ್ಕ ನಿಂತಿರ್ತಾರೆ, ಮತ್ತೆ ಅಲ್ಲೇ ನಿಂತ್ಕೊಂಡು ಅಕ್ಕಪಕ್ಕ ನೋಡ್ತಾ ಇರ್ತಾರೆ. ಅಲ್ಲಿ ಶವ ಬಿದ್ದಿರುತ್ತೆ. ಅದು ಈಗ ತಾನೇ ಶೂಟ್ ಮಾಡಿದಂತಹ ಶವ. ವಿಶಾಲ್ ಸ್ವಲ್ಪ ಕೂಡ ಕರುಣೆ ಇಲ್ಲದೆ ಜೀಪ್ ಕಡೆ ತೆರಳ್ತಾನೆ, ಮತ್ತೆ ಅವನು ಆ ಬಟ್ಟೆಯಲ್ಲಿ ಬಂದೂಕನ್ನ ಉಳಿಸ್ತಾನೆ. ಯಾಕಪ್ಪ, ಯಾಕೆ ಅಳ್ತಿದ್ಯಾ? ನೀನ್ ಆಡುವಂತ ಅವಶ್ಯಕತೆ ಇಲ್ಲ. ಈ ಹುಡುಗ ಅಂತೂ ಮೊದ್ಲೇ ಹಾಳಾಗೋಗಿದ್ದ, ಗೊತ್ತಲ್ವಾ ನಿಮ್ಗೆ? ವಿಶಾಲ್ನ ಕಣ್ಣು ಮುನ್ನಿ ಮೇಲೆ ಬಿದ್ದಿರುತ್ತೆ. ಆದ್ರೂ ಕೂಡ ಇವನು ಅವಳಿಂದೇನೆ ಹೋಗ್ತಾ ಇದ್ದ. ಮುನ್ನಿ ಕಡೆ ನೋಡ್ತಾನೆ. ಅವಳು ಅಳ್ತಾ ನಿಂತಿರ್ತಾಳೆ. ಅವಳ ಕಣ್ಣಲ್ಲಿ ಕಣ್ಣೀರ್ ಸುರಿತಾ ಇರುತ್ತೆ. ಮತ್ತೆ ಮುನ್ನಿ, ನಿನ್ನ ಹಣೆ ಮೇಲೆ ಕುಂಕುಮ ನಾನೇ ಕಣಿ ಇಡೋದು. ಏ ರಾಣ. ರಾಣ ಒಂದು ಬ್ಯಾಗ್ನ ತಗೊಂತಾನೆ. ಅದರಲ್ಲಿ ಹಳದಿ ಸೀರೆ, ಹಸಿರು ಬಳೆ ಎಲ್ಲ ಇರುತ್ತೆ. ಅದನ್ನ ವಿಶಾಲ್ ಕೈಗೆ ಕೊಡ್ತಾನೆ. ವಿಶಾಲ್ ಆ ಬ್ಯಾಗನ್ನ ಮುನ್ನಿ ಹತ್ರ ಬಿಸಾಕ್ತಾನೆ. ನಾಳೆ ರೆಡಿಯಾಗಿರೋ. ಈ ಹೋಲಿ ದಿನ ರಾತ್ರಿ ದೇವಿಯ ಮಂದಿರದಲ್ಲಿ 8 ಗಂಟೆಗೆ ನೀನ್ ಒಪ್ಕೊಂಡು ನನ್ ಹೆಂಡತಿ ಆಗ್ತೀಯಾ? ಇಲ್ಲ ಅಂದ್ರೆ ರಾತ್ರಿ 12 ಗಂಟೆಗೆ ನನ್ನ ಇಚ್ಛೆಯಿಂದ ನಿನ್ನ ಹೆಂಡತಿ ಮಾಡ್ಕೋತೀನಿ. ಅವನು ಮುಂದಿನ ಕಡೆ ಒಂದು ಲುಕ್ಕನ್ನ ಕೊಡ್ತಾನೆ. ವಿಶಾಲ್ ಮತ್ತೆ ಅವನ ಗುಂಪು ಜೀಪ್ ಹತ್ಕೊಂಡು ಅಲ್ಲಿಂದ ಹೋಗ್ತಾರೆ. ಮತ್ತೊಂದು ಕಡೆ ಬೆಳಗ್ಗೆ ಆಗತ್ತೆ. ದೇವ ತನ್ನ ಮಂಚದ ಮೇಲೆ ಮಲ್ಗಿರ್ತಾನೆ. ಅಮೃತ ಮತ್ತೆ ಹಳ್ಳಿ ಹೆಂಗಸರು ಅವನ ಹತ್ರ ಬರ್ತಾರೆ. ಅವನ್ ಮುಖದ ಮೇಲೆ ಭಯ ಮತ್ತೆ ಚಿಂತೆ ಇದೆ, ಸುಸ್ತಿದೆ, ಮತ್ತೆ ಅಚಾನಕ್ಕಾಗಿ ಎದ್ದು ಬಿಡ್ತಾನೆ. ನಿನ್ಗೇನಾಗಿತ್ತು ನೆನ್ನೆ ರಾತ್ರಿ ದೇವ? ಹೌದು ಪುಟ್ಟ, ನೀನ್ ಆರಾಮಾಗಿದ್ಯಾ ಅಲ್ವಾ? ನೆನ್ನೆ ರಾತ್ರಿ ನೀನಾಗಿರ್ಲಿಲ್ಲ. ಏನ್ ಹೇಳ್ದೆ? ನಾನೇನ್ ಮಾಡ್ದೆ? ನಿನ್ನೆ ರಾತ್ರಿ ನೀನು ನೃತ್ಯದ ಮಧ್ಯೆ ವಿಚಿತ್ರವಾಗಿ ನೀನು ಕುಣಿಯೋದು ಕೂಗೋದು ಮಾಡ್ತಿದ್ದೆ, ಮತ್ತೆ ಮೂಸೆ ತಪ್ಪದೆ. ಹಾ ಮಗು, ಎಲ್ರಿಗೂ ನಿಂದೆ ಚಿಂತೆ ಆಗಿತ್ತು ಮಗು, ಅದಕ್ಕೆ ನಾವು ನಿನ್ನ ಇಲ್ಲಿ ಕರ್ಕೊಂಡ್ ಬಂದ್ವಿ. ನೀವ್ ಇದೇನ್ ಹೇಳ್ತಿದ್ದೀರಾ? ನಾನ್ ಹಾಗ್ ಮಾಡಿದ್ನಾ? ಹೌದು ದೇವ. ಆ ಟೈಮ್ಗೆ ಸುದೀಪ್ ಒಳಗಡೆ ಬರ್ತಾನೆ, ಜೊತೆಗೆ ಸ್ವಲ್ಪ ಮಾತ್ರೆಗಳನ್ನ ಕೂಡ ತಂದಿರ್ತಾನೆ. ಅರೆ ಇವ್ನೆದ್ನ? ಇವಾಗ ಅವ್ರ ಆರೋಗ್ಯ ಹೇಗಿದೆ ಚಿಕ್ಕಮ್ಮ? ಇವನಿವಾಗ ಹುಷಾರಾಗಿದ್ದಾನೆ ಪುಟ್ಟ. ಇವನ್ ಹೇಳ್ತಿದ್ದಾನೆ ಇವನಿಗೇನೂ ನೆನ್ಪಿಲ್ಲ ಅಂತೆ. ಸುದೀಪ್ ದೇವ್ ಕಣ್ಣನ್ನ ನೋಡ್ತಾ ಸ್ವಲ್ಪ ಹೊತ್ತು ಮೌನವಾಗಿ ಯೋಚನೆ ಮಾಡ್ತಾನೆ. ದೇವನು ಕೂಡ ಅವನನ್ನ ನೋಡ್ತಿರ್ತಾನೆ, ಆದ್ರೆ ಸ್ವಲ್ಪ ಅವನು ಗೊಂದಲದಲ್ಲಿರ್ತಾನೆ. ಅಯ್ಯೋ ಚಿಕ್ಕಮ್ಮ, ನೀವ್ ಯಾಕೆ ಈ ಸಣ್ಣ ವಿಷಯಕ್ಕೆ ತಲೆ ಕೆಡ್ಸ್ಕೋತೀರಾ? ನಾವ್ ನಾಟಕ ಮಾಡ್ಬೇಕಾದ್ರೇನು ಇವನ್ ಆರೋಗ್ಯ ಕೆಟ್ಟಿತ್ತು ಗೊತ್ತಾ? ಅದಕ್ಕೆ ಕೆಲವೊಂದ್ಸಲ ಈ ರೀತಿ ಆಗ್ಬಿಡುತ್ತೆ. ಅವನಿಗೆ ಗುಣ ಆಗುತ್ತಾ? ಅರೆ ಪರವಾಗಿಲ್ಲ, ಇವ್ನ್ ಆರಾಮಾಗ್ತಾನೆ. ನೀವಿಬ್ರು ಒಂದ್ ಕೆಲ್ಸ ಮಾಡಿ, ಹೋಗಿ ಮನೆಗೆ ಹೋಗಿ ಊಟ ಮಾಡಿ. ಬೆಳಗ್ಗೆಯಿಂದ ನೀವೇನು ತಿಂದಿಲ್ಲ. ನಾನು ದೇವನ್ನ ನೋಡ್ಕೋತೀನಿ. ಅಮೃತ ಮತ್ತೆ ಹಳ್ಳಿಯ ಹೆಂಗಸರು ತಲೆ ಆಡಿಸಿ ಅಲ್ಲಿಂದ ಹೊರಡ್ತಾರೆ. ಅವರು ಅವ್ರ ಮನೆಗೆ ಹೋಗ್ತಾರೆ. ಅವರು ಹೊರಗೋಗ್ತಿದ್ದಾಗೆ ಸುದೀಪ್ ದೇವ ಕಡೆ ತಿರುಗಿ ನೋಡ್ತಾನೆ. ಏನಾಗ್ತಿದೆ ನನಗೆ? ಗೊತ್ತಾಯ್ತು. ಮೊದ್ಲು ನೀನು ಶಾಂತನಾಗು, ಮತ್ತೆ ನೀನ್ ನನ್ ಮಾತನ್ನ ಗಮನ ಇಟ್ಟು ಕೇಳಿಸ್ಕೊ. 6 ತಿಂಗಳ ಹಿಂದೆ ನಮ್ಮಪ್ಪ ನನಗೆ ಇದ್ರ ಬಗ್ಗೆ ಹೇಳಿದ್ರು. ಏನಾಯ್ತು ಅಪ್ಪಾಜಿ? ಎಲ್ಲ ಸರಿದೆ ಅಲ್ವಾ? ಅವರು ಸುದೀಪ್ ಕಡೆ ನೋಡ್ತಾರೆ, ಆದ್ರೆ ಅವರು ಏನು ಮಾತಾಡೋದಿಲ್ಲ. ಏನಾಯ್ತು? ಗ್ರಂಥಗಳ ಪ್ರಕಾರ ಮುಂದೆ ಬರುವ ಹೋಲಿಯ ದಿನ ತುಂಬಾ ವಿಕಾರವಾಗಿದೆ. ಅವತ್ತು ದೊಡ್ಡ ಮಹಾಬಲಿನ ಆಗತ್ತೆ. ಆಗಿದ್ರೆ ಏನಾದ್ರೂ ತೊಂದ್ರೆ ಆಗತ್ತಾ ಅಪ್ಪಾಜಿ? ಇದೊಂದು ವಿನಾಶಕಾರಿ ತಾಕತ್ತಿನ ಸಂಕೇತ. ಎಲ್ಲರಿಗಿಂತ ಮೊದಲು ಈ ತಾಕತ್ತು ಜಾಗೃತ ಆದ್ರೆ ನಾವಾದಷ್ಟು ಬೇಗ ಅದನ್ನ ಶಾಂತಗೊಳಿಸ್ಬೋದು. ಹೇಳಿದ ದೇವ ಶಾಕ್ ಆಗ್ತಾನೆ. ಸುದೀಪ್ ಅವನ್ ಪಕ್ಕದಲ್ಲಿ ಕುತ್ಕೊಂಡು ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊಂತಾರೆ.
ಇದರಿಂದ ನಾವು ತಪ್ಪಿಸ್ಕೋಬೇಕು ಅಂತಂದ್ರೆ ಏನ್ ಮಾಡೋದು? ನನಗೆ ಗೊತ್ತಿಲ್ಲ ಕಣೋ, ನನ್ನ ಅಪ್ಪನ ಹತ್ರ ಕೇಳಬೇಕು. ಇನ್ನೊಂದು ಕಡೆ ವಿಶಾಲ್ ಕನ್ನಡಿ ಮುಂದೆ ನಿಂತಿದ್ದಾನೆ. ತನ್ನ ಪ್ರತಿಬಿಂಬವನ್ನ ಗುರಾಯಿಸ್ತಿದ್ದಾನೆ. ಅವನು ಕೆಂಪು ಕನ್ನಡಕವನ್ನ ಧರಿಸ್ತಾನೆ. ಅವನು ತನ್ನಗ್ ತಾನೇ ನಕ್ಕೊಂಡು ಸುಗಂಧ ದ್ರವ್ಯವನ್ನ ಹುಡುಕುತ್ತಾನೆ. ಮುನ್ನಿಯ ಮನೆಯಲ್ಲಿ ಎಲ್ರೂ ಅಳ್ತಾ ಇರ್ತಾರೆ. ಅವರ ಅಳು ಇಡೀ ರೂಮನ್ನೇ ಆವರಿಸ್ಕೊಂಡಿರುತ್ತೆ. ಮುನ್ನಿ ಹಳದಿ ಸೀರೆ ಉಟ್ಕೊಂಡು ಅಲ್ಲೇ ನಿಂತಿರ್ತಾಳೆ. ಅವಳ ಕಣ್ಣಲ್ಲಿ ಕಣ್ಣೀರ್ ಬರ್ತಾ ಇರುತ್ತೆ. ಹಳ್ಳಿಯ ಜನರು ದೇವಸ್ಥಾನದ ಮಹಾಪೂಜೆಗಾಗಿ ದೇವಸ್ಥಾನವನ್ನ ಸ್ವಚ್ಛ ಮಾಡೋದಕ್ಕೆ ಎಲ್ಲರೂ ಒಟ್ಟಿಗೆ ಬರ್ತಾರೆ. ಈ ಕಡೆ ದೇವನ ಮನೆಯಲ್ಲಿ ದೇವನನ್ನ ಚೈನ್ನಿಂದ ಕಟ್ಟಾಕಿರ್ತಾರೆ. ಸುದೀಪ್ನ ಅಪ್ಪ ಹೋಮದ ಮುಂದೆ ಮಂತ್ರವನ್ನ ಪಠಿಸ್ತಾ ಇರ್ತಾರೆ. ದೇವ ಮೌನವಾಗಿ ಅವ್ರ ಮುಂದೆ ಕೂತಿದ್ದಾನೆ. ಇದ್ದಕ್ಕಿದ್ದಂತೆ ಅವನ ಕಣ್ಣು ಕೆಂಪಾಗ್ಬಿಡುತ್ತೆ. ಆಗ ಅಮೃತ ಅವನ ಮನೆಯ ಬಾಗಿಲ ಬಳಿ ಬರ್ತಾಳೆ. ಆದ್ರೆ ಅವಳಿಗೆ ಉಸಿರಾಡೋದಕ್ಕಾಗ್ತಾ ಇರಲ್ಲ. ಆ ರಾತ್ರಿ ಹೋಳಿಯ ಕೊನೆಯ ರಾತ್ರಿ ಆಗಿರುತ್ತೆ. ಹೋಳಿಯ ದಹನ ಶುರುವಾಗಿರುತ್ತೆ. ಆ ಹಳ್ಳಿ ದೀಪದ ಬೆಳಕಿನಲ್ಲಿ ಹೊಳಿತಾ ಇರುತ್ತೆ. ಅಲ್ಲಿನ ಜನ ದಹನಕ್ಕೋಸ್ಕರ ಎಲ್ರೂ ಕಾಯ್ತಾ ಇರ್ತಾರೆ. ಒಬ್ಬ ಹಳ್ಳಿಯ ವೃದ್ಧ ಪಂಜಿಡ್ಕೊಂಡು ಮುಂದೆ ಬರ್ತಾನೆ. ಆ ಹೋಳಿಯ ದಹನವನ್ನ ಶುರು ಮಾಡ್ಬಿಡ್ತಾನೆ. ಮಹಿಳೆಯರು ದಹನದ ಸುತ್ತ ತಿರುಗ್ತಾ ಇರ್ತಾರೆ. ಅನುಷ್ಠಾನದ ಪ್ರಕಾರ ದಹನಕ್ಕೆ ಅವರು ತೆಂಗಿನಕಾಯನ್ನ ಕೊಡ್ತಾ ಇದ್ದಾರೆ. ಆಗ ವಿಶಾಲ್ ತಂಡದೊಂದಿಗೆ ಜೀಪಲ್ಲಿ ಆ ಹಳ್ಳಿಗೆ ಬರ್ತಾನೆ. ಕೆಳಗಡೆ ಇಳಿದು ಮುನ್ನಿ ಅವನು 4 ಕಡೆ ನೋಡ್ತಾನೆ. ಆ ಜಾಗವನ್ನ ಗಮನಿಸ್ತಾನೆ. ಅದೇ ಸಮಯಕ್ಕೆ ಸುದೀಪ್ ಮತ್ತೆ ಅಮೃತ ಮತ್ತೆ ಸುದೀಪ್ ತಂದೆ ಆ ಜಾಗದಲ್ಲಿ ಇರ್ತಾರೆ. ಮುನ್ನಿ, ಬೇಗ ಬೇಗ ಹೊರಗಡೆ ಬಾ, ಇಲ್ಲ ಅಂತಂದ್ರೆ. ವಿಶಾಲ್ ಸುದೀಪ್ನ ಕತ್ನ ಹಿಡ್ಕೋತಾನೆ. ಎಲ್ಲಾ ಹಳ್ಳಿ ಜನರು ಸಹಾಯಕ್ಕೋಸ್ಕರ ಮುಂದೆ ಬರ್ತಾರೆ. ವಿಶಾಲ್ ತನ್ನ ಬಂದೂಕವನ್ನ ಸುದೀಪ್ ತಲೆ ಮೇಲಿಡ್ತಾನೆ. ಜನರು ಭಯದಿಂದ ಹಿಂದೆ ಹಿಂದೆ ಹೋಗ್ತಾರೆ. ಇಲ್ಲ ಅಂದ್ರೆ ನಾನ್ ನಿಮ್ಮೂರಲ್ಲಿ ಒಂದು ಪ್ರಾಣನ ತಗೋತೀನಿ, ಯೋಚನೆ ಮಾಡು. ಏನ್ ಗೊತ್ತಾ, ನಿನ್ನಿಂದಾಗಿ ಇನ್ನೊಂದು ಪ್ರಾಣ ಹೋಗುತ್ತೆ. ಅದಕ್ಕೆ ನೀನಾಗೆ ನನ್ನ ಹತ್ರ ಬಂದ್ರೆ ಒಳ್ಳೇದು. ಸುದೀಪ್ನ ತಂದೆ ಮುಂದೆ ಬರ್ತಾರೆ. ವಿಶಾಲ್ ಹತ್ರ ತುಂಬಾನೇ ಶಾಂತಿಯಿಂದ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿನ್ನ ತಾಕತ್ ಅಹಂಕಾರದಿಂದ ಕುರುಡನಾಗ್ಬೇಡ ವಿಶಾಲ್. ಯಾವಾಗ ನಿನ್ನ ಪಾಪದ ಅರಿವಾಗುತ್ತೋ ಅವತ್ತೇ ನಿನ್ನ ಕೊನೆ ದಿನ ಆಗುತ್ತೆ. ವಿಶಾಲ್ ಇದ್ದಕ್ಕಿದ್ದಾಗೆ ಸುದೀಪ್ನ ತಂದೆ ಕಡೆ ಹೋಗ್ತಾರೆ. ಅವನ ಕಾಲಿಂದ ಒದಿತಾನೆ. ಅದೇ ಜಾಗದಲ್ಲಿ ಮುನ್ನಿ ನಿಂತಿರ್ತಾಳೆ. ಅದನ್ನೆಲ್ಲ ನೋಡ್ತಾ ಇರ್ತಾಳೆ. ಈಗ ವಿಶಾಲ್ ಅವಳ ಕಡೆ ನೋಡ್ತಾನೆ. ಮರುಕ್ಷಣ ಅವಳ ಕೈ ಹಿಡ್ಕೊಂಡು ಹೋಳಿಯ ದಹನದ ಸುತ್ತ 4 ಸುತ್ತು ಸುತ್ತಾನೆ. ಹಳ್ಳಿಯ ಜನರು ಎಲ್ಲವನ್ನೂ ಭಯದಿಂದ ನೋಡ್ತಿರ್ತಾರೆ. ಬಲವಂತದಿಂದ ಮದುವೆ ಆದ್ರೂ ಯಾರು ಕೂಡ ಅದನ್ನ ತಡೆಯೋದಕ್ ಬರೋದಿಲ್ಲ. ಅಲ್ಲಿನ ಜನರು ಧೈರ್ಯ ಕೂಡ ಮಾಡೋದಿಲ್ಲ. ಹಳ್ಳಿಲಿ ಬಿರುಗಾಳಿ ಶುರುವಾಗುತ್ತೆ. ಆ ಗಾಳಿಲಿ ಒಣಗಿರೋ ಎಲೆಗಳೆಲ್ಲ ಹಾರ್ತಾ ಇರುತ್ತೆ. 4 ಸುತ್ತು ಸುತ್ತುವಾಗ ಆ ಮುನ್ನಿ ಅಲ್ಲೇ ನಿಂತ್ಕೋತಾಳೆ. ವಿಶಾಲ್ ಅವಳ ಸರ್ಗನ್ನ ಹಿಡಿದು ಎಳಿತಾನೆ. ಆ ಗೂಂಡಗಳು ನಗ್ತಾರೆ. ಮುನ್ನಿ ನಾಚಿಕೆಯಿಂದ ತನ್ನ ದೇಹನ ಮುಚ್ಕೋತಾಳೆ. ಇದೇ ಸಮಯಕ್ಕೆ ಅಮೃತ ಶಣೈನ ನುಡಿಸ್ತಾ ಬರ್ತಾಳೆ. ಸುದೀಪ್ ಢೋಲನ ಬಾರಿಸ್ತಿರ್ತಾನೆ. ಸಂಗೀತ ತುಂಬಾನೇ ಜೋರಾಗುತ್ತೆ. ಇಡೀ ಹಳ್ಳಿನೇ ಬೆಚ್ಚಿ ಬೀಳುತ್ತೆ. ಇದ್ದಕ್ಕಿದ್ದಾಗೆ ಭೂಮಿ ಅಲುಗಾಡುತ್ತೆ. ಭೂಕಂಪದ ರೀತಿ ಉರಿತಿರೋ ದಹನದ ಮಧ್ಯೆ ದೇವ ಬರ್ತಾನೆ. ಅವನ ಕೈಯಲ್ಲಿ ಒಂದು ಅಸ್ತ್ರವನ್ನ ಇಟ್ಕೊಂಡಿರ್ತಾನೆ. ಅಪಾರ ಶಕ್ತಿಯಿಂದ ವಿಶಾಲ್ನ ಕತ್ತರಿಸಾಕ್ಬಿಡ್ತಾನೆ. ಅವನನ್ನ ಹಾಗೆ ಎತ್ತಿ ಆ ಹೋಲಿಯ ದಹನದ ಮೇಲೆ ಹಾಕ್ಬಿಡ್ತಾನೆ. ದೇವ ಕೂಗ್ತಾನೆ. ವಿಶಾಲ್ನ ಉಳಿದ ಗುಂಡಗಳು ಅಲ್ಲಿಂದ ಓಡ್ತಾರೆ. ದೇವ ಅವನನ್ನ ಅಟ್ಟಾಡಿಸ್ಕೊಂಡು ಓಡ್ತಾನೆ. ಹೋಗ್ತಾ ರಸ್ತೆಯಲ್ಲಿ ಏನ್ ಸಿಗುತ್ತೋ ಅದನ್ನೆಲ್ಲ ಕಿತ್ತೆಸಿತಾ ಇರ್ತಾನೆ. ಕಿರಿಸ್ತಾನೆ, ಒದ್ದಾಡ್ತಾನೆ. ಕೊನೆಯಲ್ಲಿ ಹೋಳಿಯ ದಹನದ ಮುಂದೆನೆ ಹಿಡಿದಿರ್ತಾನೆ. ಅವನನ್ನ ಸಾಯಿಸೋದಕ್ಕೋಸ್ಕರ ದೇವ ಗಾಳಿಯಿಂದ ಹಾರಿ ಬರ್ತಾನೆ. ಆಗ ಭಗವಂತ ವಿಷ್ಣುವಿನ ಸ್ವರೂಪ ಮುಂದೆ ಬರುತ್ತೆ. ಶಂಖದ ಶಬ್ದ ಇಡೀ ಹಳ್ಳಿನೇ ಆವರಿಸ್ಕೊಳ್ಳುತ್ತೆ. ಒಂದು ವೇಗ ಮತ್ತೆ ಧೈರ್ಯದ ನಿರ್ಧಾರದೊಂದಿಗೆ ದೇವ ರಾಣನನ್ನ ಸಂಹಾರ ಮಾಡ್ತಾನೆ. ಮತ್ತೆ ಅವನ ಕ್ರೋಧದ ಅಂತ್ಯವಾಗುತ್ತೆ. ಇದ್ರ ಜೊತೆಗೆ ಈ ಕತೆ ಕೂಡ ಮುಗಿದೋಗುತ್ತೆ.